ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಜೆಡಿಎಸ್ನಿಂದ ಪಟ್ಟಣದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ. ಬಿಎಲ್ಎ 2 ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ. ಎಸ್ಐಆರ್ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ನಿಂದ ಅಪಪ್ರಚಾರ ಸರಿಯಲ್ಲವೆಂದರು. ಎಚ್.ಸಿ. ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವ ಆಚರಣೆ ಜುಲೈ 18ರಂದು. ಅವರ ಸ್ಮರಣಾರ್ಥ ಜೂನ್ 5ರಿಂದ 7ರವರೆಗೆ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ. ದೇಶದ ಅಗ್ರಮಾನ್ಯ ತಂಡಗಳು ಭಾಗಿ. ಎಚ್.ಸಿ. ಶ್ರೀಕಂಠಯ್ಯ ಸೇವಾ ಸಮಿತಿಯಿಂದ ಜರ್ಸಿ ಅನಾವರಣ. ಹಾಗೂ ಉತ್ತಮ ಇಳುವರಿಗಾಗಿ ಘನರೂಪದ ರಸಗೊಬ್ಬರದ ಬದಲಾಗಿ ದ್ರವ ರೂಪದ ಗೊಬ್ಬರ ಮತ್ತು ನ್ಯಾನೋ ಯೂರಿಯಾ ಬಳಸುವಂತೆ ಕರೆ ಕೊಟ್ಟ ಬಾಗೂರು ಹೋಬಳಿ ಕೃಷಿ ಅಧಿಕಾರಿ ರಕ್ಷಿತ್. ವಿಶೇಷ ಸಮಗ್ರ ಪರಿಷ್ಕರಣೆ ಅಥವಾ ಎಸ್ಐಆರ್ ಪ್ರಕ್ರಿಯೆಯ ಕುರಿತು ಸುಳ್ಳು ಜನಾಭಿಪ್ರಾಯ ಮೂಡಿಸಲು, ಪ್ರಜಾಪ್ರಭುತ್ವವನ್ನ ಅಪಖ್ಯಾತಿಗೊಳಿಸಲು ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಆರೋಪಿಸಿದರು. ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಶುಕ್ರವಾರದಂದು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾ ದಳದಿಂದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವಿಶೇಷ ಸಮಗ್ರ ಪರಿಷ್ಕರಣೆ ಬಿಎಲ್ಎ 2 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯನ್ನ ಶುದ್ಧ, ಹೆಚ್ಚು ಪಾರದರ್ಶಕ ಮತ್ತು ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಎಸ್ಐಆರ್ನ ಗುರಿಯಾಗಿದೆ. ಈ ಮಹತ್ವದ ಪ್ರಕ್ರಿಯೆಯ ಬಗ್ಗೆ ಗೊಂದಲವನ್ನ ಹರಡುವುದು ಪ್ರಜಾಪ್ರಭುತ್ವಕ್ಕೆ ಅನ್ಯಾಯ ಮಾತ್ರವಲ್ಲದೆ ನಾಗರಿಕರ ಹಕ್ಕುಗಳಿಗೆ ಮಾಡಿದ ಅವಮಾನವೂ ಆಗಿದೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳು ನಕಾರಾತ್ಮಕ ರಾಜಕೀಯವನ್ನ ತ್ಯಜಿಸಿ ಕಾನೂನು ಪ್ರಕ್ರಿಯೆಯನ್ನ ಗೌರವಿಸಿ ರಚನಾತ್ಮಕ ಸಲಹೆಗಳನ್ನು ನೀಡಬೇಕೆಂದು ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳು ತಮ್ಮ ಪ್ರಜಾಪ್ರಭುತ್ವ ವಿರೋಧಿ ಮನಸ್ಥಿತಿಯನ್ನ ಬಹಿರಂಗಪಡಿಸುತ್ತಿವೆ. ಪಾರದರ್ಶಕ ಮತದಾರರ ಪಟ್ಟಿಯು ಆಶಾವಾದಿ ರಾಜಕೀಯವನ್ನ ದುರ್ಬಲಗೊಳಿಸುವುದರಿಂದ ವಿರೋಧ ಪಕ್ಷಗಳು ಚುನಾವಣಾ ಸ್ವಚ್ಛತೆಗೆ ಹೆದರುತ್ತಿವೆ. ಮೊದಲ ದಿನದಿಂದಲೇ ಎಸ್ಐಆರ್ ಬಗ್ಗೆ ಗೊಂದಲ, ಭಯ ಮತ್ತು ಸುಳ್ಳುಗಳನ್ನು ಬಿತ್ತುವ ಮೂಲಕ ಸಾರ್ವಜನಿಕರನ್ನ ದಾರಿ ತಪ್ಪಿಸಿವೆ. ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗವು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದೆ. ವಿರೋಧ ಪಕ್ಷಗಳು ಮತ್ತು ಅದರ ಮಿತ್ರ ಪಕ್ಷಗಳ ರಾಜಕೀಯವು ಸತ್ಯಗಳ ಮೇಲೆ ಅಲ್ಲ, ವದಂತಿಗಳು, ಅಪನಂಬಿಕೆ ಮತ್ತು ಮತ ಬ್ಯಾಂಕ್ ಲೆಕ್ಕಾಚಾರಗಳ ಮೇಲೆ ಆಧಾರಿತವಾಗಿದೆ ಎಂದರು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಬೂತ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಸುವ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಎಚ್ಚರ ವಹಿಸಬೇಕೆಂದರು. ಕ್ಷೇತ್ರದ ಪ್ರತಿಯೊಂದು ಬೂತ್ಗಳಲ್ಲೂ ಬಿಎಲ್ಎಗಳು ಪರಿಷ್ಕರಣೆಗಾಗಿ ಹೋದಾಗ ಜೆಡಿಎಸ್ ಕಾರ್ಯಕರ್ತರು ಜತೆಯಲ್ಲಿದ್ದುಕೊಂಡು ಸಹಕಾರ ನೀಡಬೇಕು. ಮೃತರಾದವರು, ಊರು ಬಿಟ್ಟು ಹೋಗಿರುವವರನ್ನ ಗುರುತಿಸಬೇಕು ಮತ್ತು 2 ಕಡೆಗಳಲ್ಲಿ ಬರುವ ಹೆಸರನ್ನ ತೆಗೆದುಹಾಕುವ ಕೆಲಸ ಮಾಡಬೇಕು. 18 ವರ್ಷ ತುಂಬಿದವರನ್ನ ಹೊಸ ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಮಾಡಬೇಕು. ಜೊತೆಗೆ ಮುಂಬರುವ ಚುನಾವಣೆಗಳಿಗೆ ಅರ್ಹ ಮತದಾರರು ಮಾತ್ರ ಮತದಾನ ಮಾಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ಬೂತ್ ಏಜೆಂಟರದ್ದಾಗಿರುತ್ತದೆ. ಆದ್ದರಿಂದ ಈ ಬಗ್ಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕೆಂದರು. ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿಗೆ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಕ್ಷೇತ್ರದ ಕಾರ್ಯಕರ್ತರು ಎಲ್ಲರನ್ನ ಒಗ್ಗೂಡಿಸಿ ಪಕ್ಷವನ್ನ ಸಂಘಟಿಸಬೇಕು. ಬೂತ್ ಮಟ್ಟದ ಸಮಿತಿಗಳನ್ನು ರಚಿಸಿ ಅರ್ಹ ಮತದಾರರನ್ನ ಗುರುತಿಸಿ ಮತಪಟ್ಟಿಗೆ ಸೇರ್ಪಡೆಗೊಳಿಸಬೇಕೆಂದರು. ಬಿಎಲ್ಎ ಕಾರ್ಯಾಗಾರದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ವೆಂಕಟೇಶ್ ಮತ್ತು ಅಶ್ವಿನ್ ಎಸ್ಐಆರ್ನ ಹಂತಗಳು ಮತ್ತು ಪ್ರತಿ ಹಂತದಲ್ಲಿನ ಪ್ರಕ್ರಿಯೆಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮ ದೇವರಾಜೇಗೌಡ, ಜೆಡಿಎಸ್ ಮುಖಂಡರಾದ ವಡರಹಳ್ಳಿ ರಾಜಣ್ಣ, ದಿಡ್ಗ ವಾಸು, ಮೂಡನಹಳ್ಳಿ ಚಂದ್ರಣ್ಣ, ಬಾಗೂರು ಶಿವಣ್ಣ, ಎಂಆರ್ ಅನಿಲ್ ಕುಮಾರ್, ಕಾರ್ಯಹಳ್ಳಿ ನಟೇಶ್, ಪುರಸಭಾ ಮಾಜಿ ಅಧ್ಯಕ್ಷ ಮೋಹನ್, ಚಂದ್ರಪ್ಪ, ಡಿಶ್ ಕುಮಾರ್, ಚಿಕ್ಕಬೆಳ್ತಿ ಪ್ರವೀಣ್, ರವೀಶ್, ವಿಕ್ಟರ್, ಧರ್ಮ, ಉಮೇಶ್, ಶಿವು ಸೇರಿ ಇತರರು ಇದ್ರು. 1800 ಪ್ರಾಪರ್ ಕಾನ್ಸ್ಟಿಟ್ಯೂನ್ಸಿ ಕಡಿಮೆ ಆಗಿದೆ. ರಾಜಸ್ಥಾನದಲ್ಲಿ 5,46,00,000ದಲ್ಲಿ 41 ಲಕ್ಷ 20 ಲಕ್ಷ ಅವರೇಜ್ ಕಡಿಮೆ ಆಗಿದೆ. ಅಲ್ಲಿ 20,000 ಕಾನ್ಸ್ಟಿಟ್ಯೂನ್ಸಿ ಹೋಯಿತು. ತಮಿಳುನಾಡಿನಲ್ಲಿ 6,41,00,000ದಲ್ಲಿ 97 ಲಕ್ಷ ಕಡಿಮೆಯಾಗಿ 41,000 ಕಡಿಮೆ ಆಗಿದೆ ಕಾನ್ಸ್ಟಿಟ್ಯೂನ್ಸಿ ವೈಸು. ಗುಜರಾತ್ನಲ್ಲೂ ಕೂಡ ಕಾನ್ಸ್ಟಿಟ್ಯೂನ್ಸಿ ವೈಸು 22 ಲಕ್ಷ ಕಡಿಮೆ ಆಗಿದೆ. ಏಕೆಂದರೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಗಳಾಯಿತು. ಕೈಪಿಡಿನ ಇಟ್ಕೊಂಡು
ಮತ ಚೋರಿ ಅನ್ನೋದು ಕೂಡ ಚರ್ಚೆ ಆದದ್ದು ಟಿ ವಿನಲ್ಲೆಲ್ಲ ನೋಡಿದ್ದೀವಿ. ಅದಕ್ಕೆ ಈ SIR ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಹೊಂದತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅಧಿಕೃತ ಮತದಾರರಾಗಿ, ಅಧಿಕೃತ ಭಾರತೀಯರಾಗಿ ನಾವು ಈ ಮತಪಟ್ಟಿಯಿಂದ ದೂರ ಉಳಿಬಾರ್ದು ಅನ್ನೋ ದೃಷ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ಒಂದು ಉತ್ತಮವಾದಂಥ ಅವಕಾಶವನ್ನು ಕಲ್ಪಿಸಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲು ಚರ್ಚೆ ಮಾಡಿದ್ರು, ಅದಾದ್ಮೇಲೆ ಅವರೇ ಅವೇರ್ನೆಸ್ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಭೆ ಆಗಿದೆ. ನಾನು ಅದ್ರ ಬಗ್ಗೆ ಪರೋಕ್ಷವಾಗಿ ಹೇಳೋಕ್ಕೂ ಗೊತ್ತಾಗಲ್ಲ, ಹೇಳ್ತಾರೆ ದೂರಜ. ಗಂಭೀರವಾಗಿ ಈ ಕ್ಯಾಬಿನೆಟ್ಟಲ್ಲಿ ಚರ್ಚೆಯಾಗಿ ಪ್ರತ್ಯೇಕ ಸಭೆಯನ್ನು ಮಾಡಿ ಇದ್ರ ಬಗ್ಗೆ ಸರ್ಕಾರನೇ ಹೆಚ್ಚಿನ ಜವಾಬ್ದಾರಿ ತಗೋಬೇಕು, ಮತದಾರರು ಈ ಪಟ್ಟಿಯಿಂದ ಹೊರಗುಳಿದ ರೀತಿಯಲ್ಲಿ ಅದು ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಅದ್ರ ಬಗ್ಗೆ ನಾನು ವಿರೋಧ ಕೂಡ ಮಾಡಲ್ಲ. ಏನು ಮತದಾರರು ಆಯಾ ಮನೆಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಆ ಒಂದು BLOಗಳು ನಮ್ಮ ಪಕ್ಷದಿಂದ ನೇಮಕ ಆಗಿರ್ತಕ್ಕಂಥ BLOಗಳ ಜವಾಬ್ದಾರಿ, BLA 2 ನಿಮ್ಗಳ ಜವಾಬ್ದಾರಿ ಮಹತ್ವದಿದೆ. ಈಗ ಅಕಸ್ಮಾತ್ ಮನೆಯಲ್ಲಿ 5 ಜನದಲ್ಲಿ 4 ಜನ ಇನ್ನೊಬ್ರದ್ದು ಮಾಹಿತಿ ಕೊರತೆ ಆದರೆ ಯಾವ ರೀತಿ ಮಾಹಿತಿಯನ್ನು ಕೊಡುವಂಥದ್ದಕ್ಕೆ ನೀವು ಪ್ರೇರೇಪಣೆ ಮಾಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಅದಕ್ಕೆ ಅವಕಾಶ ಆಗಬಾರ್ದು. ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂಥ ಅವಕಾಶ ಕನಸಿನಲ್ಲೂ ಕೂಡ ಆಗಬಾರ್ದು. ಇವತ್ತು ನಗರ ಪ್ರದೇಶದಲ್ಲೂ ಕೂಡ ನಮ್ಮ BLA 2 ಏನು ಸುಮಾರು ಎಲ್ಲ ವಾರ್ಡ್ ವೈಸ್ ನಾವು ಇವತ್ತು ಗುರುತಿಸಿ ನಾವು ಮಾಡಿದ್ದೀವಿ. ಇದನ್ನು ತಾವೆಲ್ಲರೂ ಕೂಡ ಗಂಭೀರವಾಗಿ ಇದು ನಮ್ಮ ಕರ್ತವ್ಯ, ಇದು ನನ್ನ ಕರ್ತವ್ಯ ಅನ್ನೋದಕ್ಕಿಂತ ಅದು ನಮ್ಮ ಪಕ್ಷದ ನಮ್ಮ ಕರ್ತವ್ಯ ಎಂಬತಕ್ಕಂಥ ಭಾವನೆ ನಿಮ್ಮೆಲ್ಲರ ಮನದಾಳದಲ್ಲಿ ಇರಬೇಕು ಅಂತ ತಮ್ಮೆಲ್ಲರೂ ಕೂಡ ವಿನಂತಿ ಕೂಡ ಮಾಡಿ, ನಿಮಗೆ ದಯಮಾಡಿ ಎಲ್ಲ ನಾನು ಕೂಡ ಅಲ್ಲಿ ಆಡಿಯನ್ಸ್ ಆಗಿ ಕೂತ್ಕೋತೀನಿ. ಈಗ ಆದ ತಕ್ಷಣನೇ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆನೂ ಕೂಡ ಈ ಒಂದು ನೌಕರ ಭವನದಲ್ಲೇ ಅವಕಾಶವನ್ನ ಮಾಡಲಾಗಿದೆ. ಯಾರೋ ಬಾಲಣ್ಣರು ಮಾತಾಡಾಯ್ತಲ್ಲ ಇನ್ನೇನು ಹೋಗ ನಡೀದಿ ಅನ್ನೋದು ಅವಕಾಶ ಆಗಬಾರ್ದು. ಒಬ್ರು ಇಲ್ಲಿಂದ ತೆರಳಬಾರ್ದು. ಸುಮಾರು 1.5 ಗಂಟೆ ಟೈಮ್. ಏಕೆಂದರೆ ದೇವರಾಜಣ್ಣವ್ರ ಬಹುಶಃ ಅವರೊಂದು 3/4 ಗಂಟೆ ಮಾಡ್ಬೋದು, ನಮ್ಮ ಅಶ್ವಿನ್ ಅವರೊಂದು 3/4 ಗಂಟೆ ಅಲ್ಲ ಪೂರ್ಣ ಮಾಹಿತಿ ದೊರೀತದೆ. ಒಬ್ಬ ಅಧ್ಯಕ್ಷರು ಕೂಡ ದೇವರಾಜೇಗೌಡರು ಬೆಳಗ್ಗಿಂದನೇ ಈ ಪಕ್ಷದ ಆಯೋಜನೆಗೆ ನೆನ್ನೆ ಕೂಡ ನಿಮ್ ಜವಾಬ್ದಾರಿ ಮಾಡ್ತಿದ್ರು. SIR ಅಂತ ನಾನು ತಿಳ್ಕೊಂಡ್ಮೇಲೆ ಗೊತ್ತಾಯ್ತು, ನಾನೊಬ್ಬ ನನ್ನ ತಾಲೂಕಿಗೆ ಹೋಗಿ ನನ್ನ ಗ್ರಾಮಕ್ಕೆ ಹೋಗಿ BLA ಆಗಿ ನನ್ನ ಬೂತನ್ನ ನನ್ನ ಮತದಾರರ ಬಂಧುಗಳನ್ನ ನಾನು ಚೆನ್ನಾಗಿ ನೋಡ್ಕೊಂಡು ನಾನಲ್ಲಿ ಸಾಧನೆ ಮಾಡಿದ್ರೆ ನನ್ನ ತಾಲೂಕಿನ ನಾಯಕರಿಗೆ ನನ್ನ ಗುರುತಿಸ್ತಾರೆ. ನಾನು ಬಂದು ಅಣ್ಣ ನೀವು ಬಂದು ನಾನು ಇಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಅಣ್ಣರ ಮೇರೆಗೆ 2 ಬಾರಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣವರು ಹಾಗೂ ಜಾತ್ಯತೀತ ಜನತಾದಳ ಯುವ ಜನತಾದಳದ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ನಿಖಿಲ್ ಅಣ್ಣವರ ಒಂದು ಕನಸಿನ ಕೂಸು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ SIR ನಡಿಬೇಕು, SIR ಜಾಗೃತಿಗೊಳಿಸಬೇಕು. SIR ಇಂದ ಅನುಕೂಲಗಳೇನು, ಇದರಿಂದ ಉಪಯೋಗಗಳೇನಾಗುತ್ತೆ, ನಾವು ಹೇಗೆ ಅನ್ನೋ ಒಂದು ಕಾರ್ಯಾಗಾರವನ್ನ ಏರ್ಪಡಿಸಲಿಕ್ಕೆ ನಿಖಿಲ್ ಕುಮಾರಣ್ಣವರು ಬಹಳ ಒಂದು ಶ್ರಮ ಪಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗ್ಲಿ ಅಂತ ಮಾಡ್ತಾ ಹೋದ್ರು. ಹಾಗೆ ಇವತ್ತು ಚಂದ್ರಾಯಪಟ್ಟಣ ಅಂದ್ರೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಾಗಾರ ನಡೆಸ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, SIR ಅಂದ್ರೆ ಕೇವಲ 4 ಅಂಶಗಳಷ್ಟೇ, ಏನು ದೊಡ್ಡದಿಲ್ಲ. ಮತದಾರ ಅಭಿಲಾಷದಲ್ಲಿ ಇದಾನ 1 ಪಾಯಿಂಟ್, ಏಕಮತ ಏಕ ವ್ಯಕ್ತಿ ಆಗಿರ್ಬೇಕು ಅಂತ ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ರು, ನೀವು ತಪ್ಪು ದಾರಿ ಕರ್ಕೊಂಡು ಹೋಗ್ತಿದ್ದೀರಾ, ನೀವು ಸರಿ ಇಲ್ಲ, ಜನರನ್ನ ಮತದಾರನ ದಾರಿ ತಪ್ಪಿಸ್ತಿದ್ದೀರಾ ಅಂತ. 1957ರಿಂದ 2002ರವರೆಗೆ 13 ಬಾರಿ SIR ಆಗಿದೆ. ಎಷ್ಟು ಬಾರಿ ಸರ್? 13 ಬಾರಿ SIR ಆಗಿದೆ. ಈ SIR ಆಗೋದು ಚುನಾವಣಾ ಆಯೋಗ ಯಾವ ಪಕ್ಷದ ಆಸ್ತಿ ಸೊತ್ತಲ್ಲ. ಇದು ಮತದಾರರಿಗೆ ಏಕಮತ ಏಕ ವ್ಯಕ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮತದಾನಕ್ಕೆ ಒಂದು SIR ಚುನಾವಣಾ ಆಯೋಗ ಕೊಟ್ಟಂತ ಒಂದು ಕಾರ್ಯಕ್ರಮ. ಕಾಂಗ್ರೆಸ್ ಅವರ ಅವಧಿನಲ್ಲಿ 11 ಬಾರಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 11 ಬಾರಿ SIR ಆಗಿದೆ. ಇನ್ನು NDA ಸರ್ಕಾರ ಇದ್ದಾಗ 2 ಬಾರಿ ಆಗಿದೆ. ಜಿಲ್ಲೆಯ ಮೇರು ರಾಜಕಾರಣಿ ಮಾಜಿ ಸಚಿವ ದಿವಂಗತ HC ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ತಾಲೂಕಿನ HC ಶ್ರೀಕಂಠಯ್ಯ ಸೇವಾ ಸಮಿತಿಯು
ಜೂನ್ 5ರಿಂದ 7ರವರೆಗೆ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷ ವಿಎನ್ ಅಶೋಕ್ ಹೇಳಿದರು. ಪಟ್ಟಣದ ದಿವಂಗತ ಎಚ್.ಸಿ. ಶ್ರೀಕಂಠಯ್ಯ ಸಭಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿ ಕುರಿತಾಗಿ ನಡೆದ ಸೇವಾ ಸಮಿತಿ ಸದಸ್ಯರು ಮತ್ತು ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕಂಡ ಧೀಮಂತ ನಾಯಕ, ಸಹಕಾರ ಬಂಧು, ಮಾಜಿ ಸಚಿವ ಎಚ್.ಸಿ. ಶ್ರೀಕಂಠಯ್ಯನವರ 100ನೇ ವರ್ಷದ ಜನ್ಮದಿನಾಚರಣೆಯನ್ನು ತಾಲೂಕಿನಲ್ಲಿ ಸ್ಮರಣೀಯವಾಗಿ ಆಚರಿಸುವ ನಿರ್ಧಾರವನ್ನು ಅವರ ಕುಟುಂಬ ವರ್ಗ ಮತ್ತು ಶ್ರೀಕಂಠಯ್ಯನವರ ಅನುಯಾಯಿಗಳು, ಕಾರ್ಯಕರ್ತರು ಮಾಡಿದ್ದು, ಜುಲೈ 18ರಂದು ಆಚರಣೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದರ ಸಲುವಾಗಿ ಶ್ರೀಕಂಠಯ್ಯನವರ ಮೊಮ್ಮಗ ಕವಿಕಾ ಅಧ್ಯಕ್ಷ ಎಚ್.ಸಿ. ಲಲಿತ್ ರಾಘವ್ ಅವರು ಈಗಾಗಲೇ ತಮ್ಮ ತಾತನ ಸ್ಮರಣಾರ್ಥ 10 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ತಾಲೂಕಿನ ವಿದ್ಯಾವಂತ ನಿರುದ್ಯೋಗಿಗಳು ಕೆಲಸ ಪಡೆಯಲು ನೆರವಾಗಲು 2,000 ಯುವಕರಿಗೆ ಕೌಶಲ್ಯ ತರಬೇತಿ, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಕಂಪ್ಯೂಟರ್ ಕಲಿಕೆಯಂತಹ ತರಬೇತಿ ಕಾರ್ಯಕ್ರಮಗಳು, ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಗುಡಿ ಕೈಗಾರಿಕೆಗಳ ತರಬೇತಿ, ಆರ್ಥಿಕ ನೆರವು ನೀಡುವ ಕೆಲಸ ಮಾಡ್ತಿದ್ದಾರೆ ಎಂದರು. ಜೂನ್ 5ರಿಂದ 7ರವರೆಗೆ 3 ದಿನಗಳು ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಅಣ್ಣಯ್ಯ ಕಪ್ಪನ್ನ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದು, ಪಂದ್ಯಾವಳಿಯ ಆಯೋಜನೆಯ ರೂಪುರೇಷೆಗಳನ್ನು ಕವಿಕಾ ಅಧ್ಯಕ್ಷರಾದ ಎಚ್.ಸಿ. ಲಲಿತ್ ರಾಘವ್ ರವರ ಸಲಹೆ ಸೂಚನೆ ಮೇರೆಗೆ ನಡೆಸಿದ್ದು, ತಂಡಗಳ ಜರ್ಸಿ ಅನಾವರಣಗೊಳಿಸಲಾಗಿದೆ ಎಂದರು. ಸೇವಾ ಸಮಿತಿ ನಿರ್ದೇಶಕ, ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯ ಮಿಲ್ಟ್ರಿ ಮಂಜು ಮಾತನಾಡಿ, ಎಚ್.ಸಿ. ಶ್ರೀಕಂಠಯ್ಯನವರ ಹೆಸರಿನಲ್ಲಿ ಅಣ್ಣಯ್ಯ ಕಪ್ ಎಂಬ ವಾಲಿಬಾಲ್ ಪಂದ್ಯಾವಳಿಗೆ ದೇಶದ ಹಲವು ರಾಜ್ಯಗಳಿಂದ ಆಯ್ದ ಅತ್ಯುತ್ತಮ ತಂಡಗಳು ಭಾಗಿಯಾಗಲಿವೆ. ಹೊನಲು ಬೆಳಕಿನ ಪಂದ್ಯಾವಳಿಯಾಗಿದ್ದು, ಮೊದಲನೇ ಬಹುಮಾನವಾಗಿ 1.5 ಲಕ್ಷ ರು, ದ್ವಿತೀಯ ಬಹುಮಾನವನ್ನು 1.4 ಲಕ್ಷ ರು, ತೃತೀಯ ಬಹುಮಾನವಾಗಿ 1.3 ಲಕ್ಷ ರು ಮತ್ತು 4ನೇ ಬಹುಮಾನವಾಗಿ 1.20 ಲಕ್ಷ ರು ನೀಡಲಿದ್ದೇವೆ ಎಂದರು. ಈ ವೇಳೆ ಎಚ್.ಸಿ. ಶ್ರೀಕಂಠಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳಾದ ಎಚ್.ಜಿ. ಮಂಚೇಗೌಡ, ಗೋವಿಂದರಾಜು, ಅಗ್ರಹಾರ ಗಿರೀಶ್, ಎಚ್.ಎಂ. ಜಯರಾಮ್, ಸಿ.ಟಿ. ರಮೇಶ್, ಶಿವಸ್ವಾಮಿ, ವಿಶ್ವನಾಥ್, ಸಿ.ಟಿ. ಅಶೋಕ್ ಕುಮಾರ್, ಸುಜಾತ, ಉಮಾಶಂಕರ್, ಕೆ.ಜಿ. ಬಾಬು, ಗನ್ನಿ ಗಿರೀಶ್, ರುದ್ರೇಶ್ ಸೇರಿ ಇತರರು ಇದ್ದರು. ಜನ್ಮ ದಿನೋತ್ಸವವನ್ನು ಜುಲೈ 15ನೇ ತಾರೀಕು ಆಚರಿಸಬೇಕು ಅಂತ ಹೇಳಿ ಅವರ ಕುಟುಂಬ ವರ್ಗ ಮತ್ತು ಅವರ ಮೊಮ್ಮಗರಾದಂತಹ ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂಡಳಿ ಅಧ್ಯಕ್ಷರು ಆದಂತಹ ಕೆಪಿಸಿಸಿ ಕಾರ್ಯದರ್ಶಿಗಳಾದಂತಹ ಲಲಿತಾ ರಾಘವ್ ಅವರು ಶ್ರೀಕಂಠಯ್ಯನವರ ಹೆಸರಿನಲ್ಲಿ ಈ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಯುವಜನತೆ ಮತ್ತು ಏನು ನಮ್ಮ ರೈತ ಬಂಧುಗಳು ಹಾಗೇನೆ ಎಲ್ಲ ವರ್ಗದ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇವತ್ತು ಏನು ಮುಂದಿನ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳೋಕ್ಕೋಸ್ಕರ ಏನು ಇಂಗ್ಲೀಷಿನ ಒಂದು ಕೊರತೆ ಇದೆ, ಅದಕ್ಕಾಗಿ ಇಂಗ್ಲೀಷನ್ನು ಕಲಿಸುವಂಥದ್ದು, ಕಂಪ್ಯೂಟರ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಜೊತೆಗೆ ಮತ್ತೆ ನಮ್ಮೆಲ್ಲರ ಒಂದು ಇದಾಗಿ ಏನು ನಾವು ಉದ್ಯೋಗವನ್ನು ಪಡ್ಕೊಳ್ಳಲಿಕ್ಕೆ ಏನು ನಮಗೆ ಆತ್ಮಸ್ಥೈರ್ಯ ಬೇಕೋ ಅದಕ್ಕೆ ಮುಂದೆ ಯಾವ ರೀತಿ ಅದನ್ನು ಒಂದು ಪರೀಕ್ಷೆಗೆ ಎದುರಿಸಬೇಕು ಅನ್ನೋದ್ರ ಮುಖಾಂತರ ಅದಕ್ಕೂ ಸಹ ಕೆಲವು ಮಾಹಿತಿಯನ್ನು ನೀಡಲಿಕ್ಕೆ ಮತ್ತು ಎಲ್ಲ ಒಂದು ರೀತಿಯ ಅವರ ಒಂದು ಜನ್ಮ ದಿನೋತ್ಸವದ ಒಂದು ನಮ್ಮ ತಾಲೂಕಿನಲ್ಲಿ ಎಲ್ಲ ಜನತೆಗೆ ಅವರ ಒಂದು ಸ್ಮರಣೀಯವಾಗಿ ನೆನಪಿರಲಿ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಇದೇ ಮುಂದಿನ ತಿಂಗಳು ಬರುವಂಥ ಜೂನ್ 5, 6, 7 ಇವು 3 ದಿನಗಳ ಕಾಲ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಅವರ ಒಂದು ಜನ್ಮ ದಿನೋತ್ಸವದ ಪ್ರಯುಕ್ತ ಆಚರಿಸಬೇಕು ಅಂತ ಎಲ್ಲರೂ ಸಹ ತೀರ್ಮಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೀಕಂಠಯ್ಯ ಸೇವಾ ಸಮಿತಿಯ ಎಲ್ಲ ಸದಸ್ಯರುಗಳು ಸಹ ಇವತ್ತು ಇಲ್ಲಿ ಸೇರಿದ್ದು ಈ ಒಂದು ಸಭೆಯನ್ನು ನಾವು ಕರೆದಿರುವಂಥ ಉದ್ದೇಶ ಎಲ್ಲ ಕಾರ್ಯಕರ್ತರುಗಳು ಸಹ ಸೇರಿ ಅವರ ಒಂದು ಜನ್ಮ ದಿನೋತ್ಸವವನ್ನು ಜುಲೈ 18ನೇ ತಾರೀಕು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಎಲ್ಲ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರುಗಳು ಮತ್ತು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅವತ್ತು 18ನೇ ತಾರೀಕು ಯಾವ ರೀತಿಯಾದ ಕಾರ್ಯವನ್ನು ರೂಪಿಸಬೇಕು, ಆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸಬೇಕು ಅನ್ನೋದ್ರ ಮುಖಾಂತರ ಆ ಒಂದು ಕುಟುಂಬದವರಾದಂತಹ
ಎಚ್ ವಿಜಯ್ ಕುಮಾರ್ ಅವರು ಮತ್ತೆ ನಿಮ್ಮ ಭವಿಷ್ಯವನ್ನ ಆರೋಗ್ಯ ಕ್ಷೇತ್ರದಲ್ಲಿ ನಿರ್ಮಿಸಲು ಸುವರ್ಣಾವಕಾಶ ತಂದಿದೆ ಚನ್ನರಾಯಪಟ್ಟಣದ ಪ್ರಸಿದ್ಧ ನಾಗೇಶ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್. ಎಂಎಸ್ಸಿ ನರ್ಸಿಂಗ್, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಎಂಎಲ್ಟಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್, ಹೆಲ್ತ್ ಇನ್ಸ್ಪೆಕ್ಟರ್, ಡಯಾಲಿಸಿಸ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಆಪ್ಟಲ್ಮಿಕ್ ಟೆಕ್ನಾಲಜಿ ಕೋರ್ಸುಗಳು ಲಭ್ಯ. ಅನುಭವಿ ಶಿಕ್ಷಕರು, ಸುಸಜ್ಜಿತ ಲ್ಯಾಬ್ಗಳು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ತರಬೇತಿ ಮತ್ತು 100% ಪ್ಲೇಸ್ಮೆಂಟ್ ಸಹಾಯ. ದಾಖಲಾತಿಗಾಗಿ ಸಂಪರ್ಕಿಸಿ ನಾಗೇಶ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್, ನಾಗಸಮುದ್ರ ರಸ್ತೆ, ಚನ್ನರಾಯಪಟ್ಟಣ. ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. 2026-27ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ಡಿಪ್ಲೊಮೊ ನರ್ಸಿಂಗ್, ಜಿಎನ್ಎಂ, ಡಿಪ್ಲೊಮೊ ಲ್ಯಾಬ್ ಟೆಕ್ನಿಷಿಯನ್, ಡಿಎಂಎಲ್ಟಿ, ಡಿಪ್ಲೊಮೊ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಚ್ಐ, ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಮತ್ತು ಅನಸ್ತೇಷಿಯಾ ಟೆಕ್ನಾಲಜಿ, ಡಿಒಟಿ ಮತ್ತು ಎಟಿ, ಡಿಪ್ಲೊಮೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಡಿಎಂಐಟಿ. ವಿದ್ಯಾರ್ಹತೆ 10 ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸೀಮಿತ ಸೀಟುಗಳು ಲಭ್ಯ. ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗೆ ಮುಂದಾಗಿ. ದಾಖಲಾತಿ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಇದ್ದು, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು, ಬಿಎಂ ರಸ್ತೆ, ಸರ್ಕಾರಿ ಆಸ್ಪತ್ರೆ ಪಕ್ಕ, ಚನ್ನರಾಯಪಟ್ಟಣ. ದೂರವಾಣಿ 9740239936 ಮತ್ತು 998044999936.
ಹೊರಹೊಮ್ಮಿದೆ. ಸೊ ಸುತ್ತಮುತ್ತಲ ಎಲ್ಲ ಹಳ್ಳಿಯ ಗ್ರಾಮಸ್ಥರು, ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೋಟೆಮನೆ ಶಾಲೆಗೆ 2025-2026 ಸಾಲಿನ ಸೇವೆ ತೆಗೆದುಕೊಳ್ಳಲಾಗಿರುವುದರಿಂದ 26-27 ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಉಜ್ವಲ ಭವಿಷ್ಯಕ್ಕಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಅಂದರೆ ಸೈನ್ಸ್ ಲ್ಯಾಬ್ ಹಾಗೂ ತುಂಬಾ ವಿಶೇಷವಾದ ಲೈಬ್ರರಿ ಅಂದರೆ ಗ್ರಂಥಾಲಯ ಹಾಗೂ 40 ಕಂಪ್ಯೂಟರ್ಗಳ ಕೊಠಡಿಗಳ ಕಂಪ್ಯೂಟರ್ ಎಲ್ಲ ಸವಲತ್ತುಗಳು, ಆಮೇಲೆ ಅಚ್ಚುಕಟ್ಟಾದಂಥ ಶೌಚಾಲಯಗಳು ಎಲ್ಲ ಈ ಶಾಲೆಯಲ್ಲಿ ಇರುವುದರಿಂದ ಉತ್ತಮವಾದ ಗಾಳಿ ಬೆಳಕು ಎಲ್ಲ ಸಿಗುವುದರಿಂದ ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲ ಪೋಷಕರು ಈ ಶಾಲೆಗೆ ದಾಖಲಾತಿಗೆ ಬರಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಎಲ್ಲ ಪೋಷಕರಿಗೂ ನನ್ನ ನಮಸ್ಕಾರಗಳು. ನಮ್ಮ ಶಾಲೆಯಲ್ಲಿ CBSE-ನಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರೋ ಒಳ್ಳೊಳ್ಳೆ ಶಿಕ್ಷಕರುಗಳು, ಒಳ್ಳೊಳ್ಳೆ ಶಾಲೆಯಲ್ಲಿ ವರ್ಕ್ ಮಾಡಿರುವಂತ ಎಲ್ಲಾ ಶಿಕ್ಷಕರುಗಳು ನಮ್ಮ ಶಾಲೆಯಲ್ಲಿ ಇದ್ದಾರೆ. 4ನೇ ವರ್ಷದಿಂದ ಈ ಮಟ್ಟದಲ್ಲಿ CBSE ಶಾಲೆನೂ ಆಯ್ತು, ಮತ್ತೆ ಗುಣಮಟ್ಟವಾದ ಶಿಕ್ಷಣವನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಒಳ್ಳೆ ಸ್ಟ್ರೆಂತ್ ಕೂಡ 500ಕ್ಕೂ ಹೆಚ್ಚಿನ ಸ್ಟ್ರೆಂತ್ ಅನ್ನ ನಾವು ಪಡ್ಕೊಂಡಿದ್ದೀವಿ 4ನೇ ವರ್ಷಕ್ಕೆ. ಸೊ ಇದೆಲ್ಲ ಸಾಧ್ಯ ಆಗಿರೋದು ಒಳ್ಳೆ ಗುಣಮಟ್ಟದ ಶಿಕ್ಷಕರಿಂದ. ಒಳ್ಳೆಯ ವಾತಾವರಣ, ಸುಸಜ್ಜಿತವಾದ ಕೊಠಡಿಗಳು, ಎಲ್ಲಾ ರೀತಿಯೂ ಸೌಕರ್ಯ ಇರೋದ್ರಿಂದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನೆಲ್ಲ ಇದೆ ಅಷ್ಟು ಫೆಸಿಲಿಟೀಸ್ನ, ಅಷ್ಟು ಸವಲತ್ತುಗಳನ್ನ ನಮ್ಮ ಶಾಲೆಯಲ್ಲೇ ಕೊಡ್ತಾ ಇದ್ದೀವಿ. ಉತ್ತಮ ಇಳುವರಿಯ ಸಲುವಾಗಿ ರೈತರು ಘನರೂಪದ ರಸಗೊಬ್ಬರ, ಯೂರಿಯಾ ಬಳಕೆ ಕೈಬಿಟ್ಟು ದ್ರವರೂಪದ ಗೊಬ್ಬರ ಮತ್ತು ನ್ಯಾನೋ ಯೂರಿಯಾ ಬಳಸಬೇಕೆಂದು ಬಾಗೂರು ಹೋಬಳಿ ಕೃಷಿ ಅಧಿಕಾರಿ ರಕ್ಷಿತ್ ರೈತರಿಗೆ ಸಲಹೆ ನೀಡಿದರು. ತಾಲೂಕಿನ ಬಾಗೂರು ಹೋಬಳಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಹಾರ ಮತ್ತು ಪೌಷ್ಟಿಕ ಭದ್ರತೆಯ FNS ಯೋಜನೆಯಡಿ ಅಲಸಂದೆ, ರಾಗಿ, ಗೊಬ್ಬರ ಸೇರಿ ಇತರೆ ಪರಿಕರಗಳ ವಿತರಣೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ಷೇತ್ರದ ಶಾಸಕರಾದ CN ಬಾಲಕೃಷ್ಣ ಹಾಗೂ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರಾದ ಮೋಹನ್ ರವರ ಆದೇಶದ ಮೇರೆಗೆ ಭಕ್ತರಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಪ್ರಸ್ತುತ ಸಾಲಿನಲ್ಲಿ ಗ್ರಾಮದ 100 ರೈತರಿಗೆ 2,500 ಬೆಲೆಯ ಬೀಜ, ಗೊಬ್ಬರ ಉಚಿತವಾಗಿ ನೀಡಲಾಗುತ್ತಿದ್ದು, ಜೊತೆಗೆ ಸಹಾಯಧನದ ಹಣವನ್ನು ರೈತರ ಖಾತೆಗೆ ನೇರವಾಗಿ ಹಾಕಲಾಗುತ್ತದೆ ಎಂದರು. ಸದ್ಯ ಪೂರ್ವ ಮುಂಗಾರಿಗೆ ರೈತರಿಗೆ ಬಿತ್ತನೆಗೆ ಹೆಸರು ಕಾಳು, ಅಲಸಂದೆ, ಜೋಳ ಸೇರಿದಂತೆ ಇತರೆ ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತಿದೆ. ರೈತರು ತಪ್ಪದೆ ಕೃಷಿ ಇಲಾಖೆಗೆ ಭೇಟಿ ನೀಡಿ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜುಂಡಪ್ಪ, ಕೃಷಿ ಪತ್ತಿನ ನಿರ್ದೇಶಕ BN ಮಾಲಿಂಗಪ್ಪ, ಕೃಷಿ ಇಲಾಖೆಯ ಸಿಬ್ಬಂದಿಗಳಾದ ಬಸವರಾಜು, ವೀಣಾ, ಕೃಷಿ ಸಖಿಯರು ಮತ್ತು ರೈತರು ಹಾಜರಿದ್ದರು. ಅಲಸಂದೆಲಿ ತಡ್ನಿ ಅಂತ ನಾವೇನು ಕರಿತೀವಿ, ಒಂದು ಯಾಂತ್ರೀಕೃತ ಬೇಸಾಯ ಆಗಿರ್ಬೋದು. ಲೈಕ್ ಹೆಂಗೆ ಅಂದರೆ, ನೀವು ಅಂತರ್ ಬೆಳೆ ಬೇಸಾಯ, ಒಂದು 8 ಸಾಲು ನೀವು ಇದನ್ನ ಹಾಕಿದ್ರೆ, ಯಾವುದು ಅಲಸಂದೆ ಹಾಕಿದ್ರೆ ಇನ್ನು 2 ಸಾಲು ಜೋಳ ಬೆಳೆಯೋದಾಗಿರ್ಬೋದು, ಇಲ್ಲ ರಾಗಿ ಆಗಿರ್ಬೋದು. ಈ ರೀತಿ ಒಂದು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಳಗಳೇನಿರ್ತವೆ, ವಾತಾವರಣದಲ್ಲಿ ಸಿಗೋ ಸಾರಜನಕನ ಫಿಕ್ಸ್ ಮಾಡಿ ನಮ್ಮ ಮಣ್ಣಿನ ಫಲವತ್ತತೆನ ಹೆಚ್ಚಿಸೋದ್ರ ಜೊತೆಗೆ ಈಲ್ಡ್ ಕೂಡ ಜಾಸ್ತಿ ಮಾಡ್ತದೆ. ಆಮೇಲೆ ಇದೊಂದು ತಳಿ ಏನಿದೆ, ಇದು ಹೊಸ ತಳಿ. ಇದು ಪ್ರಮುಖ ಉದ್ದೇಶ ಅದೇನೆ. ಈಗ ಬರೀ ಒಂದೇ ಲೊಕೇಶನಲ್ಲಿ ಆಗಬಾರ್ದು ಅನ್ನೋದು, ಮತ್ತು ಎಲ್ಲ ರೈತರುಗಳಿಗೂ ಕೊಟ್ಟು ಅವ್ರ ಕಡೆಯಿಂದ ಎಷ್ಟು ಇಳುವರಿ ಬರ್ತದೆ ಫೀಲ್ಡ್ ಕಂಡೀಷನ್ಸ್ಗಳಲ್ಲಿ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರನೂ ಕೂಡ ಈ ಒಂದು ಇದನ್ನ ಹೊಸ ತಳಿನ ಕೊಟ್ಟಿದ್ದಾರೆ. ಇದು DC-15 ಅಂತ ಹೇಳ್ಬಿಟ್ಟು ನಮ್ಮ ನ್ಯೂ ಡೆಲ್ಲಿಯಲ್ಲಿ ಇದು ಇದಾಗಿರೋದು. ಬಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಬ್ಯಾಚ್ಗಳನ್ನು ನಾವು ವೆರಿಫೈ ಮಾಡಿಸಿರ್ತೀವಿ. ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಏನಾಗಿದೆ ಈಗ ಹೊಸದಾಗಿ ಮಂಡ್ಯದಲ್ಲಿ, ಆ ಒಂದು ಇದರಲ್ಲಿ ಸಸ್ಯ ರೋಗಶಾಸ್ತ್ರದಲ್ಲಿ ಒಂದು ಲಾಟ್ಗಳನ್ನ ಮೊದಲೇ ಟೆಸ್ಟ್ ಮಾಡಿಸ್ಬಿಟ್ಟು ಪಾಸ್ ಆಗಿರೋ ಲಾಟ್ಗಳು ಮಾತ್ರ ಇದು ಮಾಡೋದು. ಅಂದರೆ ಅದು ಫ್ಯೂಚರಲ್ಲಿ ಮತ್ತೆ ಬರ್ದೇ ನಮ್ಮಲ್ಲಿ ಏನು ಮೇತೆಗೆ ಬಿಡಲ್ಲ, ಆಲ್ಮೋಸ್ಟು ಎಲ್ಲ ಕಡ್ಡಿಗೆ ಇದು ಮಾಡಿಕೊಂಡು ಹಸಿಗೆ ಇದು ಮಾಡ್ಕೊಳ್ಳೋದ್ರಾಗಿರೋದ್ರಿಂದ ಅದನ್ನು ಮಾಡ್ಕೊಳ್ತಿದ್ದೀರಿ. ಅದು ಬಿಟ್ಟರೆ ನೆಕ್ಸ್ಟು ಅದಕ್ಕೆ ಕೆಮಿಕಲ್ಸ್ಗಳು ಬರ್ತದೆ. ಕೆಲವೊಮ್ಮೆ ಆಗುತ್ತೆ ಕಂಡೀಷನ್ಸ್ಗಳು, ಈ ಥರ ಯಾವುದು ವಾತಾವರಣದಲ್ಲಿ ಮೋಡ ಮುಚ್ಚಿಕೊಂಡಿರ್ತದೆ, ಮಳೆ ಹ್ಯೂಮಿಡಿಟಿ ಜಾಸ್ತಿ ಆಗ್ತದೆ, ತೇವಾಂಶ, ಅಂಥ ಒಂದು ಸಂದರ್ಭದಲ್ಲಿ ಬಿಡಿಸಿಡಿ ರೋಗ ಬಂದೇ ಬರ್ತದೆ. ಸೊ ಅಂಥ ಒಂದು ಟೈಮಲ್ಲಿ ಯಾವುದು ಕ್ಯೂರೇಟಿವ್ ಮೆಥಡ್ಸ್ಗಳು ಅಂತ ಬರ್ತದೆ. ರೋಗ ಬಂದಾದಂಥ ನಂತರ ಇಂಗ್ಲೀಷ್ ಮೆಡಿಸಿನ್ಸ್ ಥರ ನಮ್ಮಲ್ಲಿ ಅಜಾಕ್ಸಿಸ್ಟ್ರೋಬಿನ್ ಅಂತ ಸಿಗ್ತದೆ, ಮೆಟಲಾಕ್ಸಿಲ್ ಮ್ಯಾಂಕೋಸಿಲ್ಸ್ ಅಂತ ಸಿಗ್ತದೆ. ಅದು ನೀವು ತಗೊಂಡು ಒಂದು 2 ಸಲ 15 ದಿನಕ್ಕೊಮ್ಮೆ ಅಂತ ಹೇಳ್ಬಿಟ್ಟು ಸಿಂಪಡಿಸಿ, ಅದು ಕೂಡ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತದೆ. ಅದು ಬಿಟ್ಟರೆ ಸದ್ಯಕ್ಕೆ ಇನ್ನೂ ಟಾರ್ಪಲ್ ಬರಬೇಕಾಗಿತ್ತು, ಟಾರ್ಪಲ್ಗಳು ಇನ್ನೂ ಬಂದಿಲ್ಲ ನಮ್ಮ ಇಲಾಖೆಗೆ.
ಸಲ ಗ್ರ್ಯಾಂಟ್ಸ್ಗಳ ಅಭಾವದಿಂದಾಗಿ ಮತ್ತು ಕೃಷಿ ಇಲಾಖೆಗೆ ಅನುದಾನ ಸ್ವಲ್ಪ ಡಿಲೇ ಆಗಿದೆ, ಹಾಗಾಗಿ ಟಾರ್ಪಲ್ ಕೂಡ ಬಂದಿಲ್ಲ. ಬಿಟ್ಟರೆ ನೆಕ್ಸ್ಟು ಈಗ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳಿ. ರಾಗಿ ಕೂಡ ರೇಟ್ಗಳು ಜಾಸ್ತಿ ಆಗಿದೆ ಇದರಲ್ಲಿ. ಇನ್ನು ಮುಂಗಾರಲ್ಲೆಲ್ಲ 5200 ಆಗಿರ್ಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೆಡಿಎಸ್ನಿಂದ ಪಟ್ಟಣದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ. ಬಿಎಲ್ಎ 2 ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ. ಎಸ್ಐಆರ್ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ನಿಂದ ಅಪಪ್ರಚಾರ ಸರಿಯಲ್ಲವೆಂದರು. ಎಚ್.ಸಿ. ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವ ಆಚರಣೆ ಜುಲೈ 18ರಂದು. ಅವರ ಸ್ಮರಣಾರ್ಥ ಜೂನ್ 5ರಿಂದ 7ರವರೆಗೆ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ. ದೇಶದ ಅಗ್ರಮಾನ್ಯ ತಂಡಗಳು ಭಾಗಿ. ಎಚ್.ಸಿ. ಶ್ರೀಕಂಠಯ್ಯ ಸೇವಾ ಸಮಿತಿಯಿಂದ ಜರ್ಸಿ ಅನಾವರಣ. ಹಾಗೂ ಉತ್ತಮ ಇಳುವರಿಗಾಗಿ ಘನರೂಪದ ರಸಗೊಬ್ಬರದ ಬದಲಾಗಿ ದ್ರವ ರೂಪದ ಗೊಬ್ಬರ ಮತ್ತು ನ್ಯಾನೋ ಯೂರಿಯಾ ಬಳಸುವಂತೆ ಕರೆ ಕೊಟ್ಟ ಬಾಗೂರು ಹೋಬಳಿ ಕೃಷಿ ಅಧಿಕಾರಿ ರಕ್ಷಿತ್.